ಸಚ್ಚಿದಾನಂದರೂಪಾಯ ಕೃಷ್ಣಾಯ ಕ್ಲಿಷ್ಟಹರಿಣೆ ನಮೋ ವೇದಾಂತ ವೇದ್ಯಾಯ ಗುರುವೇ ಬುದ್ಧಿಸಾಕ್ಷಿಣೆ ಅಂತರ್ಹೃದಯ ನಿಯಂತಾರಂ ಬಹಿಶ್ಚ ಗುರುರೂಪಿಣಂ ಉಭಯತ್ರಾಪಿ ಕೃಷ್ಣಾಂಕಿತಂ ವಂದೇ ದೇವಕೀಸುತಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಈ ದಿನ ಅತ್ಯಂತ ವಿಶೇಷವಾದಂತಹ ದಿನ. ಕಾರ್ತಿಕ ಮಾಸ, ಕೃಷ್ಣ ಪಕ್ಷದಲ್ಲಿ ಈ ದಿನ ವಿಶೇಷವಾದಂತಹ ದೀಪೋತ್ಸವ ನಡೀತಾ ಇದೆ. 15 ದಿವಸಗಳ ಕಾಲ, 14ನೇ 2014ರಲ್ಲಿ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ಇಲ್ಲಿಯವರೆಗೆ ಅತ್ಯಂತ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. 2014ರಲ್ಲಿ ನರೇಂದ್ರ ಚೌಧರಿ ಭಕ್ತಿ ಟಿವಿ ಚೇರ್ಮನ್ ಹಾಗೂ ಅವರ ಧರ್ಮಪತ್ನಿ ರಮಾದೇವಿ NTV ವನಿತಾ ಟಿವಿ ಚೇರ್ಮನ್ ಇವರು ಕೂಡ ಈ ಕಾರ್ಯಕ್ರಮವನ್ನು 14ರಿಂದ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿವರೆಗೆ ಅತ್ಯಂತ ಯಶಸ್ವಿಯಾಗಿ ಬಹಳ ವಿಶೇಷವಾಗಿ ನಡೆದುಕೊಂಡು ಬರ್ತಾ ಇದೆ. ದೇಶದ ಮೂಲೆ ಮೂಲೆಗಳಿಂದ ಸಾಧು ಸಂತರುಗಳನ್ನು, ವಿಶೇಷವಾದಂತಹ ವ್ಯಕ್ತಿಗಳನ್ನು ಕರೆಸಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಕೋಟಿ ದೀಪೋತ್ಸವ. ಈ ದೀಪ ಅಂತಂದರೆ ವಿಶೇಷವಾದದ್ದು. ದೀಪಕ್ಕೆ ಇನ್ನೊಂದು ಹೆಸರು ಜ್ಯೋತಿ ಅಂತ. ಈ ಜ್ಯೋತಿಯ ಬಗ್ಗೆ ಶಂಕರಾಚಾರ್ಯರು ವಿಶೇಷವಾದಂತಹ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಆ ಸ್ತೋತ್ರದಲ್ಲಿ ಬ್ರಹ್ಮಾನಂದವಲ್ಲಿ ಅಂಥೇಳಿ ಒಂದು ವಿಶೇಷವಾದಂಥ ಸ್ತೋತ್ರ ಅದು. ಆ ಸ್ತೋತ್ರದಲ್ಲಿ ಈ ಜ್ಯೋತಿಯ ಬಗ್ಗೆ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಃ, ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮೇಹಂ ಅಂತ. ಅಂದರೆ ಹೊರಗಡೆ ಇರ್ತಕ್ಕಂಥ ಬೆಳಕು, ಒಳಭಾಗದಲ್ಲಿ ಇರ್ತಕ್ಕಂಥ ಬೆಳಕು, ಅದು ಯಾವುದಪ್ಪ ಅಂತಂದರೆ ಪರಾತ್ಪರನಾದಂಥ ಭಗವಂತ ಅಂತ. ಅಂತಹ ಭಗವಂತನನ್ನು ನಡೆಯುವಂತಹ ವಿಶೇಷವಾದಂತಹ ಜ್ಯೋತಿ ಅಂದರೆ ದೀಪವನ್ನು ಈ ದಿನ ನೀವೆಲ್ಲ ಉತ್ಸವ ಮಾಡ್ತಾ ಇದ್ದೀರಾ. ಇದು ಬಹಳ ವಿಶೇಷವಾದಂಥದ್ದು. ಈ ದೀಪದ ಬಗ್ಗೆ ಹೇಳಬೇಕಂದ್ರೆ, ದೀಪಕ್ಕೆ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೇನ ಹರತೆ ಪಾಪಂ, ಸಂಧ್ಯಾ ದೀಪ ನಮೋಸ್ತುತೆ ಅಂತ ಹೇಳ್ತಾರೆ. ಅಂದರೆ ದೀಪವನ್ನು ಪರಂಜ್ಯೋತಿ ಸ್ವರೂಪಕ್ಕೆ ಹೋಲಿಸಿದ್ದಾರೆ. ಪರಂಜ್ಯೋತಿ ಅಂತಂದರೆ ಬ್ರಹ್ಮ ಅಂತ, ಆ ಬ್ರಹ್ಮನಿಗೆ ಹೋಲಿಸಿದ್ದಾರೆ. ಇದು ಬಹಳ ವಿಶೇಷವಾದಂಥದ್ದು. ಇಲ್ಲಿ ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಅಂದರೆ ಒಳಗಡೆಯೂ ಆತ್ಮನಿದ್ದ ಬೆಳಕಿದೆ, ಹೊರಗಡೆ ಬೆಳಕಿದೆ. ಆ ಒಳಗಿರುವ ಬೆಳಕನ್ನು ನೋಡುವಂಥ ಕ್ರಿಯೆಯನ್ನು ಮಾಡಬೇಕು. ಅದಕ್ಕಾಗಿ ಜ್ಯೋತಿ ಬೆಳಗುವ ಮುಖಾಂತರವಾಗಿ ನಾವು ನಮ್ಮ ಆತ್ಮಜ್ಯೋತಿಯನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಉದ್ದೇಶ. ಅದರಲ್ಲಿ ವಿಶೇಷವಾದಂಥದ್ದು ನೋಡಿ, ದೀಪವನ್ನು ಬೆಳಗುವಾಗ ದೀಪ ನಮಸ್ಕಾರ ಅಂತ ಮಾಡ್ತಾರೆ. ಆ ದೀಪ ನಮಸ್ಕಾರದಲ್ಲಿ ಒಂದು ಮಂತ್ರ ಇದೆ. ಅದರಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ಆಪದಮ್ಮೆ ನಾಶಯ ನಾಶಯ, ಸಂಪದಮ್ಮೆ ಪ್ರಾಪಯ ಪ್ರಾಪಯ, ಸಕಲ ಮನೋರಥಾನ್ ಸಾಧಯ ಸಾಧಯ. ಅಂದರೆ ಆಪತ್ತುಗಳೆಲ್ಲ ನಾಶವಾಗಲಿ, ಸಂಪತ್ತೆಲ್ಲ ಪ್ರಾಪ್ತವಾಗಲಿ. ಸಂಪತ್ತು ಅಂದರೆ ಬಾಹ್ಯ ಸಂಪತ್ತು ಇದೆ, ಆಂತರಿಕ ಸಂಪತ್ತಿದೆ. ಇಲ್ಲಿ ಬಾಹ್ಯ ಸಂಪತ್ತು ಎಲ್ಲರಿಗೂ ಸಿಗುವಂಥದ್ದು. ಈ ಆಂತರಿಕ ಸಂಪತ್ತನ್ನು ನಾವು ಪಡೆಯೋದು ಬಹಳ ಕಷ್ಟ ಇದೆ. ಅದಕ್ಕಾಗಿ ಸದ್ಗುರುಗಳ ಕೃಪೆ ಬೇಕು. ಅಂತಹ ಸದ್ಗುರುಗಳ ಸಾಧು ಸಂತರ ಕೃಪೆಯನ್ನು ಕೊಡುವಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮ ಯಾರೊಬ್ಬರ ಕಾರ್ಯಕ್ರಮವಲ್ಲ, ಇಡೀ ನಮ್ಮ ಹೈದರಾಬಾದಿನ ಮೂಲೆ ಮೂಲೆಗಳಿಂದ ಬಂದಂತಹ ಎಲ್ಲ ಸನಾತನ ಧರ್ಮೀಯರ ಕಾರ್ಯಕ್ರಮ. ಇಂತಹ ಸನಾತನ ಧರ್ಮವನ್ನು ಬೆಳೆಸುವಂತಹ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನಿಮ್ಮೆಲ್ಲರಿಗೂ ಕೂಡ ಆ ಜ್ಯೋತಿಯ ವಿಶೇಷವಾದಂತಹ
ಶಕ್ತಿ ಪ್ರಕಟವಾಗಲಿ ಅಂತ ಹೇಳ್ತೀವಿ. ನೋಡಿ, ಅಂತರ್ಜ್ಯೋತಿಯನ್ನು ನೋಡೋದು ಬಹಳ ಕಷ್ಟ ಇದೆ. ಬಹಿರ್ಜ್ಯೋತಿಯನ್ನು ನೀವೆಲ್ಲ ನೋಡ್ತಾ ಇರ್ತೀರ. ಈ ಅಂತರ್ಜ್ಯೋತಿಯನ್ನು ಪಡಿಬೇಕಾದ್ರೆ ಸದ್ಗುರುಗಳ ಕೃಪೆ ಬೇಕು. ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿ ಇರತಕ್ಕಂತಹ ನಮ್ಮ ಪುಷ್ಪಗಿರಿ ಸಂಸ್ಥಾನದವರಾದಂತಹ ನಮಗೆ ಬಹಳ ಆತ್ಮೀಯರು, ನಮ್ಮ ಕಾರ್ಯಕ್ರಮಗಳಿಗೆ ಅವ್ರು ಬಂದಿದ್ದಾರೆ. ಆದರೆ ಅವರ ಹೆಸರನ್ನು ಇದುವರೆಗೆ ಕೇಳಿರಲಿಲ್ಲ, ನಾನು ಇವತ್ತೇ ಕೇಳಿದ್ದು. ವಿದ್ಯಾಶಂಕರ ಭಾರತಿ ಮಹಾಸ್ವಾಮಿಗಳು ಅಂತ ಬಹಳ ವಿಶೇಷವಾದಂಥ ಜ್ಞಾನಿಗಳು, ಬಹಳ ಭಕ್ತಪ್ರಿಯರು, ಭಕ್ತರಿಗೆ ಬೇಕಾದಂಥವರು. ಎಲ್ಲರನ್ನೂ ಬಹಳ ಹತ್ತಿರದಿಂದ ಬಹಳ ಪ್ರೀತಿಯಿಂದ ನೋಡಿ ಅವರನ್ನು ತಮ್ಮ ಆತ್ಮೀಯತೆಗೆ ಒಳಗೆ ಮಾಡ್ಕೊಳ್ತಾರೆ. ಅಂತಹ ವಿಶೇಷವಾದಂಥವರು. ಅವರ ಸಾನ್ನಿಧ್ಯದಲ್ಲಿ ನಾವೆಲ್ಲ ಕೂತಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಪೂರ್ಣ ಅನುಗ್ರಹ ಪ್ರಾಪ್ತವಾಗಲಿ. ಅದರ ಜೊತೆಯಲ್ಲಿ ಈ ದಿನ ಬಂದಂತಹ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಪೂರ್ಣ ಅನುಗ್ರಹವನ್ನು ಪ್ರಾಪ್ತ ಮಾಡಲಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರ ನಮ ಪಾರ್ವತೀಪತಯೇ, ಹರ ಹರ ಮಹಾದೇವ.